ಪವನ್ ಅವರೇ, ಭಾಷೆ ಅನ್ನೋದು ಕೇವಲ ಪದಗಳು ಅಥವಾ ಅದೊಂದು ಕೇವಲ ಮಾತನಾಡುವ ಸಂವಾಹಕ ಮಾತ್ರ ಅಲ್ಲ, ಅದರ ಜೊತೆಲಿ ಒಂದು ಸಂಸ್ಕೃತಿ ಕೂಡ ಮೇಳೈಸಿರುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕಾಕು ಕಾಕಿ ಕಂಟೆಂಟ್ಗಳು, ನೀವು ಅದನ್ನ ಫನ್ನಿಗೆ ಮಾಡ್ತಿರೋ, ಜನರನ್ನ ರೀಚ್ ಆಗೋಗ್ ಮಾಡ್ತಿರೋ, ಬಟ್ ನಿಮ್ಮ ಪ್ರಾದೇಶಿಕ ಊಟದ ವಿಚಾರ ಇರ್ಬೋದು, ಹಬ್ಬಗಳು, ಆ ಭಾಗದಲ್ಲಿ ಆಚರಿಸೋ ಹಬ್ಬಗಳ ವಿಶೇಷತೆ ಇರ್ಬೋದು, ಒಂದು ಸಟಲ್ ಆಗಿ ಇಡೀ ಕರ್ನಾಟಕ, ಬಿಯಾಂಡ್ ಕರ್ನಾಟಕ ಕೂಡ ಆ ನೆಲದ ಸಂಸ್ಕೃತಿಯನ್ನ ಕೂಡ ನೀವು ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ತಲುಪಿಸ್ತಾ ಇದ್ದೀರಿ ಅಂತ ಹೇಳಿ. ಸೊ ಈ ಕಾಕು ಕಾಕಿ ಈ ಕಾನ್ಸೆಪ್ಟ್ ಬಂದಿದ್ದು ಹೇಗೆ ಅಂತ? ಅದು ಹಂಗೆ ಇರ್ತದ್ರಿ. ಅದು ಹೆಂಗಂದ್ರೆ ನಮ್ ಕಡೆ ಎಲ್ಲಾ ಮನಿ ಬಾಜುಕಿನ ಆಂಟಿಗಳು ಲೋಕಲ್ ಗೂಗಲ್ ಅಂತೀವ್ರಿ, ಅವಕ್ ಎಲ್ಲಾ ಗುರ್ತಿರ್ತಾವ. ಒಟ್ ಸುಮ್ನೆ ಉಸಾಬರಿ ಮಾಡೋದು. ಅವ್ರ ಅಡಿಗೆ ಮಾಡ್ತಾರ, ಅಡಿಗೆ ಮಾಡಿಟ್ಟು ನೈಟ್ ಹಾಕೊಂಡು ಹೊರಗೆ ಬಂದ್ ಬಿಡ್ತಾರ. ಅವ್ರು ಅವ್ರ ಮನ್ಯಾಗ ಏನ್ ನಡೆದದ, ಇವ್ರ ಮನ್ಯಾಗ ಏನ್ ನಡೆದದ, ಏನ್ರಿ ಯಾವ ಸಾರ್ ಮಾಡ್ಲಿತ್ತೀರಿ. ಸೊ ಹಂಗ ಅದೊಂದು ನುವಾನ್ಸ್ ಹಿಡ್ಕೊಂಡು, ಲೈಕ್ ನಮ್ಮ ಮನಿ ಬಾಜುಕಿದಾರಂದ್ರ ಐ ಆಮ್ ಪ್ರಿಟಿ ಶೋರ್ ಎಲ್ಲಾರು ಮನಿ ಬಾಜುಕು ಇಂಥವ್ರೊಬ್ರು ಇರ್ತಾರಂತ. ಸೊ ಅದನ್ನ ನಮ್ ಸ್ಟೈಲ್ ಇಂತ್ರ ಅದನ್ನ ಪೋರ್ಟ್ರೇ ಮಾಡಿ ಅದಕ್ಕೊಂದು ಫಿಕ್ಷನ್ ಕ್ಯಾರೆಕ್ಟರ್ ಕೊಟ್ಟು ನೇಮ್ ಕೊಟ್ಟು ಮಾಡಿದಾಗ ಮಂದಿಗೆ ರಿಲೇಟಬಲ್ ಆಗ್ಬಿಡ್ತದೆ. ಈ ಆಂಟಿ ಸೇಮ್ ಇಲ್ಲೇದಾಳು, ನಮ್ಮ ಮನಿ ಬಾಜುಕೆ ಇದಾಳ, ಈಕಿನೂ ಹಿಂಗೆ ಮಾಡ್ತಾಳ. ಅಂಡ್ ದೆನ್ ಆಡಿಯನ್ಸ್ ಹೇಳ್ತಾರ, ಇಲ್ಲ ಹಿಂಗಲ್ಲ ಹಿಂಗೂ ಮಾಡ್ತಾರ ನಮ್ ಕಡೆ ಅಂತ. ಸೊ ನಾವ್ ಅದನ್ನೆಲ್ಲ ಫೀಡ್ಬ್ಯಾಕ್ ಮ್ಯೂಚುವಲ್ ತಗೊಂಡ್ ಮತ್ತೆ ಇನ್ನ ಚಲೋ ವೇದ ಕನ್ವೆ ಮಾಡ್ಲಿಕ್ಕೆ ನೋಡ್ತೀವ್ರಿ. ಜೈನು ಸರ್, ಈಗ ವಾಟು ದಟ್ಟು ಬಟ್ಟು ಈಜು ನಡುವೆ ನಮ್ಮ ಕನ್ನಡ, ಅದರಲ್ಲೂ ಹಳ್ಳಿ ಸೊಗಡಿನ ಕನ್ನಡ ಮಾತನಾಡಿದ್ರೇನೆ ಕೀಳರ್ಮೆ. ಈಗ ಲೇಬರ್ ಕ್ಲಾಸ್ ಅಥವಾ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡೋರು ನಿಜವಾಗ್ಲೂ ಕನ್ನಡವನ್ನ ಕಾಪಾಡ್ತಿರೋರೇ ಅವರು ಅಂತ ಹೇಳಿ. ಜೊತೆಗೆ ಹಳ್ಳಿ ಭಾಗದಲ್ಲಿರೋರು ಕಾಪಾಡುವಷ್ಟು ಕನ್ನಡ ಸಿಟಿ ಭಾಗದ ಹೋರಾಟಗಾರರು ಕಾಪಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಚರ್ಚೆ ಆಗುತ್ತೆ, ಗಂಭೀರವಾದ ಚರ್ಚೆ. ಬಟ್ ನಾನು ಅದನ್ನ ಸಿಂಪಲ್ ಆಗಿ ಕೇಳ್ತೀನಿ, ಈ ಹಳ್ಳಿ ಸೊಗಡಿನ ಕನ್ನಡ ಮಾತನಾಡೋದು ಕೀಳರ್ಮೆ ಅಲ್ಲ ಅನ್ನೋದನ್ನ ಕೂಡ ನೀವು ನಿಮ್ಮ ಕಂಟೆಂಟ್ ಮೂಲಕ ಇಡೀ ಜನರಿಗೆ ತಲುಪಿಸ್ತಾ ಇದ್ದೀರಿ. ಸೊ ಈ ಸೊಗಡು ಅಥವಾ ನೀವು ಹೇಳಿದಾಗೆ ಶೈಲಿಯಲ್ಲಿ ಬದಲಾವಣೆ ಆಗೋದನ್ನ ಕೂಡ ನಾವು ಯಾವುದೋ ಒಂದು ಮಾನದಂಡವನ್ನ ಇಟ್ಕೊಂಡು ಇದು ಕರೆಕ್ಟು, ಇದು ತಪ್ಪು, ಇದನ್ನ ಮಾತನಾಡಿದ್ರೆ ಸಿರಿವಂತ ಕನ್ನಡ, ಇದನ್ನ ಮಾತನಾಡಿದ್ರೆ ಸ್ವಲ್ಪ ಕೆಳಮಟ್ಟದ ಕನ್ನಡ, ಹೀಗೆ ಪ್ರತ್ಯೇಕ ಮಾಡೋದನ್ನ ನೀವು ಯಾವ ರೀತಿ ಗಮನಿಸ್ತೀರಿ ಅಂತ? ಪ್ರತ್ಯೇಕ ಮಾಡೋದೇ ಮೊದಲನೇ ತಪ್ಪು ಅಂತ ನಾ ಹೇಳ್ತೀನಿ ನಿಮ್ಗೆ. ನೋಡ್ಕೊಳ್ಳಿ, ಈಗ ಹೆಂಗಾಗ್ತಾ ಇದೀವಿ ಅಂದ್ರೆ ನಮ್ಮಲ್ಲೇ ಒಡಪುಗಳನ್ನ ಉಂಟು ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಬೇರೆಯವ್ರಿಗೆ ಮನೆ ಆಸ ಅಂತ ಕೆಲಸನ ನಾವು ಇವತ್ತು ಮಾಡ್ತಾ ಇರೋದು. ನಾವೇ ಕೀಳು. ಈಗ ನಮ್ಮ ಸಿಟಿಯಿಂದ ಹಳ್ಳಿಯಿಂದ ಬಂದವ್ರನ್ನ ಸಿಟಿ ಅವ್ರು ನೋಡೋದು ಹೆಂಗೆ ಅಂದ್ರೆ, ಇವ್ನಿಗೇನು ಸಂಸ್ಕಾರ ಸಂಸ್ಕೃತಿ ಗೊತ್ತಿಲ್ಲ. ನೀವ್ ಆಗ್ಲೇ ಒಂದ್ ಮಾತಂದ್ರಿ, ನಿಜವಾದ ಕನ್ನಡ ಉಳಿಸ್ತಿರೋರು ಯಾರು ಅಂತಂದ್ರೆ, ಈಗ ಒಂದ್ ಮಾತಾಡ್ತಾರೆ, ನಾವೇನಾದ್ರೂ ತೀರ್ಕೊಂಡ್ಬಿಟ್ರೆ ಸತ್ತೋಗ್ಬಿಟ್ರೆ ನಾವು, ನಮಗ್ ತುಂಬಾ ಸೆಲೆಬ್ರಿಟಿ ಫ್ರೆಂಡ್ಸ್ ಅವ್ರಲ್ಲ, ಅವ್ರು ಯಾರು ಬಂದು ಹೆಣ ಹೊರಗೆ ಹೆಗಲ್ ಕೊಡಲ್ಲ. ತಿಳ್ಕೊಳ್ಳಿ, ನಾವು ಮಟ್ಟಿ ಪಟ್ಲಿ ಅಕ್ಕಪಕ್ಕದಲ್ಲಿರೋ ಬಡವರು ಬಗ್ರು ನಮ್ಮಂಗೆ ಸಾಧಾರಣವಾಗಿ ಇರೋರೇ ನಮ್ ಹೆಣ ಹೊರಗೆ ಹೆಗಲ್ ಕೊಡೋದು. ಹಂಗೆ ಕನ್ನಡಕ್ಕೆ ಏನಾದ್ರು ತೊಂದರೆ ಆದ್ರೂ ತಿಳ್ಕೊಳ್ಳಿ, ದೊಡ್ಡ ದೊಡ್ಡವ್ರು ಯಾರು ಬಂದು ಅಲ್ಲೇನು ಹೋರಾಟ ಮಾಡಲ್ಲ, ಮತ್ತೊಂದು ಮಾಡಲ್ಲ. ಹೋರಾಟಗಾರರು ಮಾಡ್ತಾರೆ, ಕನ್ನಡ ಪರ ಹೋರಾಟಗಾರರು. ಅದನ್ನ ಬಿಟ್ಕೊಂಡ್ರೆ ಅಲ್ಲಿ ನಿಜಕ್ಕೂ ತಲೆ ಕೊಡೋದು ನಮ್ಮ ಆಟೋದಂತವ್ರು, ನಮ್ಮ ಸಾಮಾನ್ಯ ಜನರುಗಳು. ಇವರಿಂದನೇ ಕನ್ನಡ ಉಳಿತಿರೋದು, ನಮ್ಮ ರೈತರಿಂದನೇ ಕನ್ನಡ ಉಳಿತಿರೋದು, ನಮ್ಮ ಕೂಲಿ ಕಾರ್ಮಿಕರಿಂದನೇ ಕನ್ನಡ ಉಳಿತಿರೋದು. ನಿಜ ನಿಜ. ಈ ಪ್ರಶ್ನೆ ಬಹುಶಃ ಗೌರವ್ ಅವರು, ಭವ್ಯ ಇಬ್ರು ಹೇಳ್ಬೋದು. ನೋಡಿ, ಸಿಟಿ ಮಂದಿಗೆ ಕನ್ನಡ ಕಂಟೆಂಟ್ ಫಸ್ಟೇ ಅಜೀರ್ಣ ಅನ್ನೋ ಕಾಲ ಆಯ್ತು. ಬಟ್ ನೀವು ಸಿಟಿ ಮಂದಿಯನ್ನ ಕೂಡ ಅಟ್ರಾಕ್ಟ್ ಮಾಡುವ ಕಂಟೆಂಟ್ ಕನ್ನಡದಲ್ಲಿ ಮಾಡ್ತಿದ್ದೀರಿ. ಪ್ಲಂಪಿ ಪರಮೇಶ್ವರಿ ಇರ್ಬೋದು, ನೀವು ತಿಂದ ಸಾಂಬಾರ್ ರಸಂ ಜೊತೆಗೆ ಪಲ್ಯ ಎರಡು ಸೇರಿಸಿ ಒಟ್ಟಿಗೆ ಮಾಡಿದ ಕಂಟೆಂಟ್ ಇರ್ಬೋದು. ಈ ರೀತಿಯ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿಟಿ ಕನ್ನಡಿಗರನ್ನ ಕೂಡ ಅಟ್ರಾಕ್ಟ್ ಮಾಡೋದಿದೆಯಲ್ಲ, ಅದು ಎಷ್ಟು ಪವರ್ಫುಲ್ ಇದೆ ಅಂತ? ಫಸ್ಟೇ ಸಿಟಿಗ್ ಬಂದು, ಲೈಕ್ ಸಿಟಿಲಿ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹಳ್ಳಿಯಿಂದಾನೇ, ಅವ್ರವ್ರ ಪ್ರಾಂತ್ಯದಿಂದಾನೇ ಬಂದಿರ್ತಾರೆ. ನಾವ್ ಎಷ್ಟೇ ಸ್ಟೈಲ್ ಆಗಿ ಕನ್ನಡನ ನಾವು ಇಂಗ್ಲಿಷ್ ತರ ಮಾತಾಡ್ಬೋದು, ಬಟ್ ಎಲ್ಲರೂ ಅವ್ರವ್ರ ಮನೇಲಿ ಪ್ರಾಪರ್ ಲೋಕಲ್ ಕನ್ನಡನೇ ಮಾತಾಡ್ತಾರೆ, ನನಗೆ ಗೊತ್ತಿರೋ ಪ್ರಕಾರ. ಸೊ ನಾವೆಷ್ಟೇ ಅದಕ್ಕೆ ಮೇಕಪ್ ಹಾಕಿದ್ರು ನಮ್ಮ ಸೊಗಡಿನ ಕನ್ನಡ ಮಾತಾಡಿದ್ರೇನೆ ಎಲ್ರಿಗೂ ಇಷ್ಟ ಆಗತ್ತೆ ಅನ್ನೋದು ನನ್ನ ಒಪಿನಿಯನ್. ಹಾಗಾಗಿ ನಾವು ನಮ್ಮ ಪ್ರಾಂತ್ಯದಲ್ಲಿ ಹೇಗೆ ಮಾತಾಡ್ತಾರೆ ಅದನ್ನೇ ಕಂಟೆಂಟ್ ಮೂಲಕ ನಾವು ಜನಕ್ಕೆ ತೋರಿಸ್ತೀವಿ, ಅದು ಜನಕ್ಕೆ ಇಷ್ಟ ಆಗ್ತದೆ. ಅದೇ ಖುಷಿಯಾದ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಗೌರವ್ ಅವರು ಉತ್ತರ ಕೊಡೋಕ್ ಮುಂಚೆ ಇವತ್ತೇನು ಊಟ ಮಾಡಿ ಬಂದ್ರಿ? ಸಾಂಬಾರ ರಸಮ ಪಲ್ಯನ? ಮೇಡಮ್, ಇವತ್ತು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಅದು ಸಾಂಬಾರ್ ರಸಮ್. ಉಪ್ಪಿಟ್ಟ ವಾಂಗಿಭಾತ ಏನು ಗೊತ್ತಾಗಿಲ್ಲ, ರವೆ ಹಾಕಿದ್ರು ಅದಕ್ಕೋಸ್ಕರ ಉಪ್ಪಿಟ್ಟು ಅಂತ. ಇಲ್ಲ ಮೇಡಮ್, ನಾನೇ ಮಾಡ್ಕೊಂಡು ತಿನ್ಕೊಂಬರೋದು, ಅದಕ್ಕೆ ತಿಂಡಿ ಹೆಸರು ಹೇಳಕ್ಕಾಗಿಲ್ಲ. ಸೊ ಅದೇ ಸಿಟಿ ಮಂದಿಗೂ ಕೂಡ, ಅಂದ್ರೆ ಈಗ ನಾವು ನೋಡ್ತಿದೀವಿ IT ಮಂದಿ ಕೂಡ ರೀಲ್ಸ್ ನ ಸರ್ಫ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಕಂಟೆಂಟ್ ಗಳು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಅದಕ್ಕೆ ಎಟ್ಟಗೇನ್ ಕಾರಣವಾಗಿರೋದು ನಿಮ್ಮ ಭಾಷೆ ಮೇಡಮ್. ಅಂದ್ರೆ ಅವ್ರಿಗೆ ಮುಂಚೆಯಿಂದನೂ ಮನರಂಜನೆ ಬೇಕಾಗಿತ್ತು. ಮನರಂಜನೆ ನಾವು ಯಾವ ರೀತಿ ಬೇಕಾದ್ರೆ ಕೊಡ್ಬೋದು, ಬಟ್ ಅವ್ರಿಗೆ ಇಷ್ಟ ಆಗ್ಬೇಕಾಗಿತ್ತು. ಸೊ ಇಷ್ಟ ಆಗೋದ್ರಲ್ಲಿ ನಾವು ತಲುಪೋ ರೀತಿ ಮುಂಚೆ, ಅಂದ್ರೆ ನಾವು ಊರಲ್ಲಿ ಮಾಡ್ಕೊಂತಿದ್ದ ನಾಟಕಗಳಾಗಿರ್ಬೋದು, ಊರಲ್ಲಿ ಮಾಡ್ತಾ ಇದ್ದ ಮನರಂಜನೆಗಳು ನಾವು ಮಾಡ್ಕೊಂತ ಇದ್ವಲ್ಲ, ಅದು ಇಲ್ಲಿವರೆಗೂ ತಲುಪ್ತಾ ಇರ್ಲಿಲ್ಲ.
ಸೊ ಐಟಿ ಮಂದಿಗಳಾಗಿರ್ಬೋದು, ಅವ್ರು ಬಂದಿರೋದು ನಮ್ಮ ಊರುಗಳಿಂದಾನೇ ಬಂದು ಇವತ್ತು ಐಟಿ ಸೆಕ್ಟರ್ ಗಳಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಸೊ ನಾವು ಅದು ಸೋಷಿಯಲ್ ಮೀಡಿಯಾ ಈಸಿಯಾಗಿ ತಲುಪ್ತಾ ಇದೆ ಎಲ್ಲರಿಗೂ. ಅವ್ರಿಗೆ ಬೇಕಾಗಿರೋದೇನು, ಕೆಲಸ ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್, ಅದು ಯಾವ ಭಾಷೆಯಿಂದನಾರು ಕೊಡ್ಬೋದು, ಅಂದ್ರೆ ಯಾವ ಭಾಷೆ ಶೈಲಿಯಿಂದನಾರು ಕೊಡ್ಬೋದು. ಅವ್ರಿಗೆ ಮನೋರಂಜನೆ ಕೊಡ್ಬೇಕಷ್ಟೇ, ನಗಿಸ್ಬೇಕಷ್ಟೇ. ಮುಂಚೆಯಿಂದ ಅಂದ್ರೆ ನಾರ್ತ್ ಕರ್ನಾಟಕ ಅಂದ್ರೆ ಅವಾಗ್ಲಿಂದನೂ ಈ ಕಡೆವರೆಗೂ ತಲುಪ್ತಾ ಇರ್ಲಿಲ್ಲ ಮುಂಚೆ, ಅಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ವೈರಲ್ ಆಗ್ತಾ ಇರಲಿಲ್ಲ. ಸೊ ಇವಾಗ ವೈರಲ್ ಆಗ್ತಿರೋದ್ರಿಂದ ಅವ್ರು ಮಾಡ್ತಾ ಇರುವಂತ ಮನೋರಂಜನೆ ಇವಾಗ ತಲುಪ್ತಾ ಇದೆ, ಅವ್ರಿಗೆ ಇಷ್ಟ ಆಗ್ತಾ ಇದೆ. ಹಂಗಾಗಿ ಖುಷಿಯಿಂದ ಅವ್ರಿಗೆ ಅವ್ರ ಆಚಾರ ವಿಚಾರಗಳಿರ್ಬೋದು ಅಥವಾ ಅವ್ರು ಮಾತಾಡೋ ಶೈಲಿ ಇರ್ಬೋದು, ಅವ್ರು ಕೊಡ್ತಾ ಇರೋ ಮನೋರಂಜನೆಯಿಂದ ಅವ್ರಿಗೆ ತಲುಪ್ತಿದೆಯಲ್ಲ, ಅದು ಇಷ್ಟ ಆಗ್ತಾ ಇದೆ. ಸೊ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಶಿವಾಜಿನಗರ ಕನ್ನಡ ಅಂತ ಹೇಳ್ತಾರೆ ಸರ್, ಅಂದ್ರೆ ಉರ್ದು ಮಿಶ್ರಿತ ಕನ್ನಡ. ಅದನ್ನು ಕೂಡ ಕೆಲವರು ಕೀಳರಿಮೆಯಿಂದ ನೋಡೋರು ಇದ್ರು, ಅಂದ್ರೆ ಇದು ಪ್ರಾಪರ್ ಕನ್ನಡ ಅಲ್ಲ ಅಂತ ಹೇಳಿ. ಬಟ್ ಅದು ಕೂಡ ಕನ್ನಡವೇ. ಕನ್ನಡ ನಾವು ಯಾವುದೇ ಧರ್ಮದವರಾದ್ರೂ ಕೂಡ, ಯಾವುದೇ ಮತ ಪಂಥದವರಾದ್ರೂ ಕೂಡ ಕನ್ನಡ ನಮ್ಮ ನೆಲದ ಭಾಷೆ, ಹಾಗಾಗಿ ನಮ್ಮ ಭಾಷೆ ಅಂತ ಹೇಳಿ ನೀವು ಭಾವಿಸಿದ್ದೀರಿ. ಏನ್ ಹೇಳ್ತೀರಿ? ಮೊದಲನೇದಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕನ್ನಡಿಗರ ಒಂದು ಗುರು ಅಂತ ಹೇಳಿದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವರು ಅಂತ ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಕನ್ನಡ ವಿಷಯ ಬಂದಾಗ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲ್ಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ, ಕನ್ನಡ, ಕನ್ನಡ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ನಮ್ಮ ನಾಡಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ. ಬಹಳಷ್ಟು ಸರಿ ನಾವು ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಬಹಳಷ್ಟು ಮುಸಲ್ಮಾನರಿಗೆ ಕನ್ನಡ ಮಾತಾಡಕ್ ಬರಲ್ಲ ಅಂತ ಆಡ್ಕೋತೀವಿ. ಆದ್ರೆ ನಮ್ಮ ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತಾನು ಹೊಗಳ್ತಾರೆ ಬಹಳಷ್ಟು ಜನ. ಇದ್ರ ಜೊತೆಗೆ ನಮ್ಮ ಶಿವಾಜಿನಗರ ಕನ್ನಡ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಒಂದು ಯಾವ್ದೋ ಒಂದು ಮ್ಯಾಟರ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರೊಂದು ಇಬ್ರು ಮಕ್ಕಳನ್ನ ಕರ್ಕೊಂಡು ಹೇಳಕ್ಕೆ ಅಲ್ಲಿ ಬಂದಿದ್ರು. ಅಲ್ಲ ಹೇಳ್ಬೇಕಾದ್ರೆ ಅವರು ಪೊಲೀಸ್ನವ್ರಿಗೆ ಹೆಂಗ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ ಸ್ನೇಹಿತರು ಹೇಳಿದ್ರು, ಅವನು ಕನ್ನಡ ನೋಡೋ, ನೀನ್ ಮಾತಾಡ್ತೀಯ, ಅವ್ನ್ ಮಾತಾಡ್ತಾನ ನೋಡು. ಯಾಕ್ರಿ ನಮ್ದಿಕ್ ಏನ್ ಮಾಡಲ್ವಾ, ನಿಮ್ದಿಕ್ ಏನ್ ಹೇಳೋದು ನಮ್ಗೆ? ಅದ್ ಹೆಂಗಾಯ್ತಂದ್ರೆ ಅದು ಪ್ಯಾರ್ದಿ ಆಗ್ಬಿಟ್ಟೈತೆ, ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದಿಕ್ಕೆ ಅಂದಂಗೆ. ನಾನು ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ, ಸಾರ್ ಏನ್ ಮಾಡೋದು, ಚೂರು ಟ್ರೈ ಆದ್ರೂ ಮಾಡ್ತಾ ಇದಾರಲ್ಲ ಅಂತ. ಧಾರ್ಮಿಕ ಆಚರಣೆ, ಧಾರ್ಮಿಕ ನಂಬಿಕೆಗಳು ಭಾಷೆಗೆ ಅಡ್ಡಿ ಆಗ್ಬೇಕಾ ಅನ್ನೋದು ಬಹುದೊಡ್ಡ ಚರ್ಚೆ ಆಯ್ತು. ಬಾನು ಮುಷ್ತಾಕ್ ಅವರಿಗೆ ದಸರಾ ಇನಾಗ್ರೇಷನ್ ಬಂದಾಗ ನಮ್ಮ ಜೊತೆಯಲ್ಲಿ ಒಬ್ರು ಲೇಖಕರಿದ್ದಾರೆ, ಕವಿ ಇದ್ದಾರೆ. ಸರಿ, ಭಾಷೆ ಹಾಗೆ ಧಾರ್ಮಿಕ ನಂಬಿಕೆ, ಆಚರಣೆ, ಇದು ಎರಡೂ ಕೂಡ ಒಂದಕ್ಕೊಂದು ವಿರೋಧ ಆಗುತ್ತೆ. ನಿಮ್ಗೆ ಯಾವತ್ತಾದ್ರೂ ಅಡ್ಡಿ ಆಗಿದೆಯಾ? ಕನ್ನಡದಲ್ಲಿ ಬರಹಗಳನ್ನ ಬರೀಲಿಕ್ಕೆ, ಕವಿತೆಗಳನ್ನ ಬರೀಲಿಕ್ಕೆ ಯಾವತ್ತಾರು ಅಡ್ಡಿ ಆಗಿದೆಯಾ? ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೊಟ್ಟ ಮೊದಲನೆಯದಾಗಿ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ಶುಭಾಶಯಗಳನ್ನು ತಿಳಿಸುತ್ತಾ, ನಾನು ನಿಜವಾಗಿಯೂ ಹೇಳಬೇಕಂದ್ರೆ ಕನ್ನಡದಲ್ಲಿ ಮಾತನಾಡುವುದು, ಕನ್ನಡದಲ್ಲಿ ಬರೆಯುವುದು ನನ್ನ ನಿಜವಾಗಲೂ ಪುಣ್ಯ ಅಂತೂ ನಾನಂತೂ ಭಾವಿಸಿದ್ದೀನಿ. ನನಗೆ ಈವರೆಗೂ ಕನ್ನಡದಲ್ಲಿ ಬರೆಯುವುದರಿಂದ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ನನ್ನ ಕೈಯನ್ನ ಬಲಪಡಿಸಿದ್ದಾರೆ ಕನ್ನಡದಲ್ಲಿ ಬರೆಯುವುದಕ್ಕೆ. ಆದ ಕಾರಣವೇ ನಾನು ಈ ತನಕ 4 ಕೃತಿಗಳನ್ನು ಬರೆದಿದ್ದೀನಿ. ನಾನು ನೆಲಮಂಗಲದಿಂದ ಬಂದಿದ್ದೀನಿ. ಆ 4 ಕೃತಿಗಳನ್ನು ಬಂದಿದ್ದೀನಿ. ಮತ್ತು ನಾಳೆ ನನ್ನ ಒಂದು ಗಜಲ್ ಸಂಕಲನಕ್ಕೆ ಮಾಣಿಕ್ಯ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ ದಶಮಾನೋತ್ಸವದಲ್ಲಿ. ಆ ಶೀರ್ಷಿಕೆ ದಂಪತಿ ಸಂವಾದ. ಸಾಲವೆಲ್ಲ ತೀರ್ಸ್ಕೋಬಹುದು, ಹೋಗಿ ಬನ್ನಿ ದುಬಾಯಿ. 5 ವರ್ಷ ನೀವಲ್ಲಿ ದುಡಿದ್ರೆ ಆಗುದ್ ಭರ್ಪೂರ್ ಕಮಾಯಿ. ತಾಳು ಸ್ವಲ್ಪ, ಸುಮ್ನೆ ಏರು, ಬಡಬಡ ಮಾಡಬೇಡ ಬಾಯಿ. ಕಷ್ಟಪಟ್ಟು ಇಲ್ಲೇ ದುಡಿದ್ರೆ ಅನ್ನ ಕೊಳ್ತಾರೆ ಭೂಮಿ ತಾಯಿ. ಬುದ್ಧಿ ಮಾತು ಹೇಳಿದ್ರೆ ನೀವು ಭಾಷಣ ಬಿಗಿಯುತ್ತೀರಿ, ಕಥೆ ಕವನ ಬರೆದುಕೊಂಡು ಕಾಲ ಕಳೆಯುತ್ತೀರಿ. ಹೆಂಡತಿ ಮಕ್ಕಳಿಗೆ ಸಾಕ್ತಿದ್ದೀನಿ ತಾಳ್ಮೆ ಸಹನೆ ಮೀರಿ, ಬೆವರು ಸುರಿಸಿ ದುಡಿತಿದ್ದೀನಿ ನಾನಲ್ಲ ಸೋಮೇರಿ. ಪಕ್ಕದ ಮನೆಯ ಶಾರದಮ್ಮನಿಗೆ ಎಷ್ಟೈತೆ ಬಂಗಾರ ನೋಡಿ, ದಿವಸ ಹೊಸ ಸೀರೆ ಗಂಡನಿಗೆ ಮಾಡ್ಯಾಳ ಬೋಡಿ. ಅವ್ರ ಬಗ್ಗೆ ಯಾಕೆ ಹೇಳ್ತೀಯ ನನ್ಗೆ ಕಾಡಿ ಕಾಡಿ, ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೊ ನಿನ್ಗೇನಾಗಿ ದಾಡಿ. ದುಬೈಗೆ ನೀವು ಹೋಗಿ ಬಂದ್ರೆ ಎಂಜಾಯ್ ಮಾಡ್ಬೋದಲ್ರಿ, ದೊಡ್ಡದೊಂದು ಬಂಗ್ಲೆ ಕಟ್ಕೊಂಡು ಹಾಯಾಗಿರ್ಬೋದಲ್ರಿ. ತಿಂಗಳಿಗೆ ಲಕ್ಷ ಸಿಕ್ತಿತ್ತಂದ್ರು ಬಿಡಲಾರೆ ಕನ್ನಡ ತಾಯಿ, ಕನ್ನಡಾಂಬೆ ಮಡಲು ಬಿಟ್ಟು ಹೋಗ್ಲಾರೆ ದುಬಾಯಿ. ಕನ್ನಡವೆಂದು ಬಡ್ಕೊಂತೀರಿ, ಏನೇನ್ ಪಡ್ಕೊಂಡಿರಿ, ಕನ್ನಡದಲ್ಲಿ ಬರ್ದು ಏನೇನ್ ಮಾಡ್ಕೊಂಡಿರಿ. ಕನ್ನಡದಲ್ಲಿ ಪದವಾಡ್ತೀನಿ, ಆನಂದ ಪಡ್ತೀನಿ, ಕನ್ನಡ ನನ್ಗೆ ಪಂಚ ಪ್ರಾಣ ಎಂದು ಸಾರಿ ಹೇಳ್ತೀನಿ. ನನ್ಗೇನಾದ್ರೂ ಬೈದ್ರೂ ಸರಿ ಎಲ್ಲಾ ಸಹಿಸ್ಕೊಂತೀನಿ, ಕನ್ನಡದ ಬಗ್ಗೆ ಲಘುವಾಡಿದ್ರೆ ಕೆನ್ನೆಗ್ ಬಾರಿಸ್ತೀನಿ. ನಿಮ್ಮ ಕನ್ನಡ ಪ್ರೇಮದಲ್ಲಿ ನಾನೇ ಸೋತೆ ನೀವೇ ಗೆದ್ರಿ, ನನ್ನ ಮಂಕು ಬುದ್ಧಿಗೆ ನೀವು ಕನ್ನಡದ ಕಂಪು ಹರಿಸಿದ್ರಿ.
ನೀವು ಕಟ್ಟಿದ ಜೋಬಡಿಗೆ ನಾನು ತಾಜ್ ಮೆಹಲ್ ಅಂತೀನ್ರಿ, ನೀವು ಕೊಟ್ಟ ಉಡುಗೊರೆಯನ್ನ ಜೋಪಾನ ಕೈತೀನ್ರಿ. ಕನ್ನಡದ ನಿಮ್ ಅಭಿಮಾನಕ್ಕೆ ಸ್ಫೂರ್ತಿಯಾಗಿ ಇರ್ತೀನ್ರಿ. ನಿಮ್ಮ ಕಲೆಗೆ ಮುನ್ನಡಿ ಬರೆದು ನವಚೇತನ ತುಂಬ್ತೀನ್ರಿ. ನೀನು ನನಗೆ ಧೈರ್ಯ ಕೊಟ್ರೆ ದೊಡ್ಡ ಕವಿ ಆಗ್ತೀನಿ. ಕನ್ನಡದಲ್ಲಿ ಪದವಾಡ್ತೀನಿ, ಹೃದಯ ತುಂಬಿ ಹಾಡ್ತೀನಿ, ಹೃದಯ ತುಂಬಿ ಹಾಡ್ತೀನಿ, ಹೃದಯ ತುಂಬಿ ಹಾಡ್ತೀನಿ. ಹ್ಯಾಟ್ಸ್ ಆಫ್ ಟು ಯು ಸರ್. ಹ್ಯಾಟ್ಸ್ ಆಫ್. ಇದು ಇದ್ರಲ್ಲಿರೋ ಆ ಮಡದಿ ನಿಮ್ಮ ಮಡದಿನೇ ಅಂತ ನಾನು ಭಾವಿಸ್ಕೊಳ್ತಾ ಅವ್ರ ಹೆಸರು ಹೇಳ್ಬೇಡಿ ಸರ್. ಫಿರ್ದೋಸ್ ಅಂತ. ಫಿರ್ದೋಸ್ ಮ್ಯಾಮ್, ಕಂಗ್ರಾಚುಲೇಷನ್. ನಿಮ್ಮ ಪತಿ ನಿಜವಾಗ್ಲೂ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ, ಅದರಲ್ಲೂ ಕನ್ನಡ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಜನ ಸರ್, ಈ ಕನ್ನಡ ಗೊತ್ತಿಲ್ಲ, ಓಕೆ, ಅಟ್ಲೀಸ್ಟ್ ಕನ್ನಡ ಗೊತ್ತಿಲ್ಲ ಅನ್ನೋದ್ರಲ್ಲಾದ್ರೂ 2 ಪದ ಕನ್ನಡ ಬಳಕೆ ಮಾಡ್ತಾರೆ ಅಂತ. ಬಟ್ ಕನ್ನಡ ಮಾತಾಡೋದೇ ಇಲ್ಲ. ನೀವು ನಮ್ಮ ಭಾಷೆ ಮಾತನಾಡಿ, ಇದನ್ನ ಬಹುಶಃ ಹಳ್ಳಿ ಭಾಗಕ್ಕಿಂತ ಈ ನಗರ ಭಾಗದಲ್ಲಿ ತುಂಬಾ ಗಮನಿಸ್ತಿದ್ದಾರೆ. ಬಟ್ ಎಟ್ಟೆಗೇನ್ ಅಲ್ಲೂ ಕೂಡ ಜಗಳ ಮಾಡೋದು, ಕನ್ನಡವನ್ನ ಮಾತನಾಡಿ ಅಂತ ಹೇಳಿ ಬಲವಂತ ಮಾಡೋದು ಆಟೋ ಡ್ರೈವರ್ಗಳು ಅಥವಾ ಯಾವುದೋ ಕಚೇರಿಯಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳು. ಈ ಸಂಘರ್ಷಗಳನ್ನ ಗಮನಿಸಿದಾಗ, ಅದರಲ್ಲೂ ಒಂದು ಹಳ್ಳಿಗಾಡು ಪ್ರದೇಶದಲ್ಲಿ ನಿಂತ್ಕೊಂಡು ಕನ್ನಡಿಗರಾಗಿ ಗಮನಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಬಹಳ ನಾನು ಅಂದಲ್ಲ ಮೇಡಮ್, ನಾನು ಇವಾಗ ಬಂದಾಗಲೇ ಇವತ್ತು ಕಳೆದ 1-2 ತಿಂಗಳಲ್ಲಿ ಒಂದ್ಸರಿ ಹಿಂಗೆ ಬೆಂಗಳೂರು ಮಕ್ಕಳು ಕರ್ಕೊಂಡು, ವಿದ್ಯಾರ್ಥಿಗಳು ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ. ಎಲ್ಲಿಂದ ಎಲ್ಲಿಗೆ ನಾವು ನಡ್ಕೊಂಡೆ ಬಂದ 2 ಕಿಲೋಮೀಟರ್ ಅಲ್ಲಿ ಯೋಜನಾ ಸೇವಾ ಕ್ರೀಡಾ ಇಲಾಖೆಗೆ. ಅಲ್ಲಿಂದ ಅಲ್ಲಿವರೆಗೆ ಬರ್ಬೇಕಾದ್ರೆ ಎಲ್ಲೆಲ್ಲಿ ಅಡ್ರೆಸ್ ಕೇಳಿದ್ರು ನನಗೆ ಕನ್ನಡದವ್ರು ಸಿಕ್ಕಿದ್ದು. ಎಲ್ಲೋ ಒಬ್ರು ಆಟೋದವ್ರು ಯಾರನ್ನೋ ಹುಡಿಕೊಂಡು ಹೋಗಿ ಅಥವಾ ನಿಲ್ಲಿಸ್ಬಿಟ್ಟು ಕೇಳಿದೀನಿ. ಇನ್ ಕೆಲವು ಸರಿ ಯಾರನ್ನೇ ಕೇಳಿ ಯಾರು ಅಂದ್ರೆ ಕನ್ನಡನೇ ಮಾತಾಡಲ್ರೋ, ಕನ್ನಡನೇ ಬರಲ್ವೋ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗೋಯ್ತು ಅವತ್ತು. ಅಂದ್ರೆ ಯಾವ ಮಟ್ಟಕ್ಕೆ ಸಾಕ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಹೊರಗಡೆಯಿಂದ ಬಂದವ್ರೆ ಯಾರು ಎಲ್ಲಾರು ಬರ್ಲಿ, ಯಾಕಂದ್ರೆ ಇದು ಭಾರತ ದೇಶ, ನಮ್ದೊಂದು ಜಾತ್ಯತೀತ ರಾಷ್ಟ್ರ. ಯಾರು ಎಲ್ಲಿ ಬೇಕಾದ್ರೂ ವಾಸ ಮಾಡಬಹುದು. ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಮಾಡವ ನಿಮ್ಮನೆಗೆ ಬಂದ್ಮೇಲೆ ನೀವ್ ಹೇಳ್ದಂಗೆ ಯಾರ್ದು ಕಮಲ್ ಹಾಸನ್ ಅವರೊಂದು ಸಿನಿಮಾದಲ್ಲಿ ಒಂದು ಹಾಡು ಹೇಳೋರು ನೋಡಿ, ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಮನೇಲಿ ಏನಾದ್ರೂ ಮಾತಾಡ್ಕೊಳ್ಳಿ, ಹೊರಗಡೆ ಬಂದಾಗ ವ್ಯಾವಹಾರಿಕ ಭಾಷೆ ಕನ್ನಡವೇ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ನಾವು ಅನ್ನ ತಿಂತಾ ಇದೀವಿ. ಈ ಕನ್ನಡಕ್ಕೆ ಇಲ್ಲಿ ಅನ್ನ ತಿಂದು ಇದಕ್ಕೆ ದ್ರೋಹ ಮಾಡೋರು ಎಲ್ಲಿಂದ ಎಲ್ಲಿಗೆ ನಮ್ತ ಒಂದು ಮಾತು ಹೇಳ್ತಾರೆ, ಗಾದೆ ಮಾತ, ಉಂಡು ತಟ್ಟಾಗ ಉಚ್ಚವೇ ನನ್ನ ಮಕ್ಕಳು ಅಂತ. ಅವರು ಯಾವತ್ತಿದ್ರು ಅದೇ ಕೆಲಸ ಮಾಡ್ತಾರೆ.